ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ಸು ಸಪ್ತಗಿ ಚಾನಲ್ಗೆ ಸ್ವಾಗತ. ಇದು ಹಾಲಿಡೇ ವೆಕೇಷನ್ನ ಸೆಕೆಂಡ್ ಡೇ ವಿಡಿಯೋ. ನಾವು ಮೊದಲನೇ ದಿನ KRSಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ದಾವಣಗೆರೆಯಿಂದ KRSಗೆ ಹೋಗಿ ನೆಕ್ಸ್ಟು ಅಲ್ಲಿಂದ ನಾವು ನಂಜನಗೂಡಿನಲ್ಲಿ ಸ್ಟೇ ಮಾಡ್ಕೊಂಡಿದ್ವಿ. ಇದು ನಾವಿದ್ದಂಥ ಹೋಟೆಲ್. ಸೊ ನೈಟು ನಾವು ಸ್ಟೇ ಮಾಡಿಕೊಂಡು ಹಾಗೆ ರೂಮ್ನ ವೆಕೇಟ್ ಮಾಡಿದ್ವಿ. ರೂಮ್ ವೆಕೇಟ್ ಮಾಡಿಕೊಂಡು ನೆಕ್ಸ್ಟು ನಾವು ಹೋಗ್ತಾ ಇರೋದು ನಂಜನಗೂಡಿನಲ್ಲೇ ಇರುವಂತಹ ನಂಜುಂಡೇಶ್ವರ ಟೆಂಪಲ್ಗೆ. ನಾವಿದ್ದಂತಹ ಒಂದು ಹೋಟೆಲಿಂದ ಸ್ವಲ್ಪ ದೂರನೇ ಇತ್ತು, ಹಾಗಾಗಿ ಅಲ್ಲೇ ಟಿಫನ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ನಾವು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಕೂಡ ಮೊದಲೇ ಸಾರಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫಿಲಮ್ಸಲ್ಲಿ ಸೀರಿಯಲ್ಸಲ್ಲೆಲ್ಲ ನೋಡಿದ್ವಿ, ಹಾಗಾಗಿ ಮೊದಲನೇ ಸರಿ ನಾನು ಕೂಡ ಡೈರೆಕ್ಟಾಗಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಇದು ದೇವಸ್ಥಾನದ ಎಂಟ್ರೆನ್ಸ್. ಒಳಗಡೆ ಹೋಗಬೇಕಾದ್ರೆ ಅಷ್ಟೊಂದೇನೂ ರಶ್ ಇರಲಿಲ್ಲ ನಾವು ಹೋದಾಗ. ಆ ದಿನ ಬುಧವಾರ. ಒಳಗಡೆ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನೀವು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ತುಂಬಾ ದೊಡ್ಡದಿತ್ತು ದೇವಸ್ಥಾನ. ನಾನು ಇಷ್ಟೊಂದು ದೊಡ್ಡದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ವಿಡಿಯೋ ಅಲೋ ಇಲ್ಲ, ಸೊ ಹಾಗಾಗಿ ಜಾಸ್ತಿ ತೆಗ್ದಿಲ್ಲ ನಾನು. ನೆಕ್ಸ್ಟು ಹೊರಗಡೆ ಬಂದೊಂದು ದೊಡ್ಡದಾದಂಥ ಒಂದು ಬಸವನ ದೇವರಿತ್ತು, ಅಲ್ಲಿ ಕೂಡ ನೋಡಿ ತುಂಬ ಖುಷಿ ಆಯಿತು. ನೆಕ್ಸ್ಟು ಇದು ಲಿಂಗಪುಷ್ಪ ಅಂತ ಹೇಳ್ತಾರಲ್ಲ ಆ ಹೂವು. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದರೆ ಅಲ್ಲಿ ದೊಡ್ಡದಾದಂಥ ಒಂದು ಈಶ್ವರ ಇತ್ತು. ನಾವಲ್ಲಿ ನದಿಗೆ ಹೋಗೋಣ ಅಂತ ಹೇಳಿ ಹಾಗಾಗಿ ಬ್ಯಾಕ್ ಸೈಡಿಂದ ಹೋದ್ವಿ. ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಹೇಳ್ತಾ ಇದ್ಲು, ಬಟ್ ದೇವಸ್ಥಾನಕ್ಕೆ ಹೋಗಿ ಆ ಥರ ಎಲ್ಲ ನೀರಲ್ಲಿ ಆಟಾಡಬಾರ್ದು, ಬೇಡ ಅಂತ ಹೇಳಿದೆ. ಆದರೂ ಕೇಳಿಲ್ಲ. ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ, ಮತ್ತೆ ಯಾವಾಗ ಬರ್ತೀವಿ ಅಂತ ಹೇಳಿ ನದಿಲಿ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮುಜಿಮ ಕೂಡ ಫಸ್ಟ್ ಟೈಮ್ ನೀರಲ್ಲಿ ಇಳಿತಾ ಇದ್ಲು. ಅವಳಿಗೆ ಭಯನೂ ಆಗ್ತಾಯಿತ್ತು, ಖುಷಿ ಆಗ್ತಾಯಿತ್ತು, ನೋಡ್ತಾ ಇದ್ಲು ಆ ಕಡೆ ಎಲ್ಲ. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ನೆಕ್ಸ್ಟು ನಾವು ಇಲ್ಲಿಂದ ಎಲ್ಲಿಗೆ ಹೊರಟ್ವಿ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.